ಹಾಯ್ ಆಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಈ ಸ್ಯಾರಿನ ಡ್ರೇಪ್ ಮಾಡಿ ತೋರಿಸ್ತಿದ್ದೀನಿ. ಸೊ ದಿಸ್ ಇಸ್ ರೆಡ್ ಆ್ಯಂಡ್ ಪಿಂಕ್ ಕಾಂಬೋ ಸ್ಯಾರಿ ವಿತ್ ಆರೆಂಜ್ ಬಾರ್ಡರ್ ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಮೈ ಫೇವ್ರೆಟ್ ಒನ್. ನಮ್ಮ ಅಜ್ಜಿ ನನಗೆ ಕೊಡಿಸಿದ್ದು ಆ್ಯಂಡ್ ಇದನ್ನು ಯಾವತ್ತೂ ಉಟ್ಕೊಂಡಿರಲಿಲ್ಲ. ಸೊ ಡ್ರೇಪ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಾನಿವಾಗ ಒಂದು ಮೊಳ ಅಷ್ಟು ಸ್ಯಾರಿನ ಪಿನ್ ಮಾಡಿ ಇಟ್ಕೊಳ್ತಿದ್ದೀನಿ. ಇಟ್ಸ್ ಅ ಮಾರ್ಕ್ ಸೆರಗಿಗೆ. ಆ್ಯಂಡ್ ನೆಕ್ಸ್ಟ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಬಾರ್ಡರ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ಬೇಕು. ಸೊ ದಟ್ ನಾವು ಅದನ್ನು ಫೋಲ್ಡ್ ಮಾಡುವಾಗ ಇರಿಟೇಟ್ ಆಗಬಾರ್ದು ಅಷ್ಟೇ. ಸೊ ನಾವು ಟೇಕ್ ದ ಸ್ಯಾರಿ ನಾನು ಮಾಡ್ತಿರೋ ಥರನೇ ಮೇಲೆ ಕೆಳಗಡೆ ನರಿಗೆನ ಬೋತ್ ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ಎರಡೂ ಒಂದೇ ಮೆಷರ್ಮೆಂಟಲ್ಲಿ ಬರೋ ಥರ ಪ್ಲೀಸ್ ಪ್ಲೇಟ್ ಇಟ್. ಸೊ ನಾನು ಇವಾಗ ಅಷ್ಟೇ ಪ್ಲೇಟ್ ಮಾಡ್ತಾಯಿದ್ದೀನಿ. ಮೆಷರ್ಮೆಂಟ್ಸ್ ಎಕ್ಸಾಕ್ಟಾಗಿ ಬರ್ದೇ ಇರ್ಬೋದು, ಬಟ್ ಯು ಮೇಕ್ ಶ್ಯೂರ್ ದ ಪ್ಲೇಟ್ಸ್ ಆರ್ ಪರ್ಫೆಕ್ಟ್ ಈ ಥರ. ಆ್ಯಂಡ್ ಯಾವುದಾದ್ರು ಒಂದು ರೆಫರೆನ್ಸ್ ಇಟ್ಕೊಂಡು ಎಲ್ಲನೂ ಒಂದೇ ಲೈನಿಗೆ ಬರೋ ಥರ ಹೀಗೆ ಪಿನ್ ಮಾಡ್ಕೊಳ್ಬೇಕು. ಆ್ಯಂಡ್ ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್ ಆನ್ ಬೋತ್ ದ ಸೈಡ್ಸ್. ನೆಕ್ಸ್ಟ್ ಇವಾಗ ಸೆರ್ಗ್ ಹೇಗೆ ಪ್ಲೇಟ್ ಮಾಡೋದಂತ ತೋರಿಸ್ತೀನಿ. ಆ್ಯಸ್ ಸೆರ್ಗು ಡಿಫ್ರೆಂಟಾಗಿ ಪ್ಲೇಟ್ ಮಾಡ್ಬೋದು. ನಾನು ನಾರ್ಮಲ್ ಸ್ಯಾರಿ ಸ್ಟೈಲಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ. ಸೇಮ್ ವೇ ಐ ವಿಲ್ ಸ್ಪ್ರೆಡ್ ಇಟ್ ಆನ್ ದ ಬೆಡ್. ಸರಿ ಫೋಲ್ಡ್ ಮಾಡಿ ನೋಡ್ಕೋತಿದ್ದೀನಿ. ಸೊ ಇವಾಗ ನೋಡಿ ನನಗೆ ಬಾರ್ಡರ್ ಕರೆಕ್ಟಾಗಿ ಸೆರಗು ಬೇಕು. ನನಗೆ ಫೇವ್ರೆಟ್ ಸ್ಟೈಲ್ ಇದು. ಸೊ ಅದಕ್ಕೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಒಂದೊಂದಾಗಿ ಹಳೆ ಪ್ಲೇಟ್ಸನ್ನು ತೊಗೊಂಡು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಳ್ಬೇಕು. ಆ್ಯಂಡ್ ಆ ಪ್ಲೇಟ್ಸ್ ಎಕ್ಸಾಕ್ಟ್ ಬರೋಕ್ಕೆ ಜಸ್ಟ್ ಒಂದು ಪ್ರೆಸ್ ಮಾಡಿ ಅಥವಾ ಏನಾದ್ರು ವೆಯ್ಟ್ ಆಗಿರೋವಂಥ ಐಟಮ್ ಅದ್ರ ಮೇಲೆ ಇಟ್ಟು ಸ್ವಲ್ಪ ಮೂವ್ ಮಾಡ್ಬೋದು. ಆ್ಯಂಡ್ ಅದು ಸೆಕ್ಯೂರ್ ಆಗಿ ಇರೋಕ್ಕೆ ನಾನು ಅದನ್ನು ಪಿನ್ ಕೂಡ ಮಾಡ್ತಿದ್ದೀನಿ. ಪದೇ ಪದೇ ಬಿಚ್ಚೋದ್ರೆ ಚೆನ್ನಾಗಿರಲ್ಲ. ಆ್ಯಂಡ್ ಐರನಿಂಗ್ ನನ್ನ ಫೇವ್ರೆಟ್. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸೆರಗು ಕೂಡ ಪ್ಲೇಟ್ ಆಗಿದೆ. ಸೊ ಈ ಸ್ಯಾರಿನ ನೀವು ಯಾವ ಸ್ಟೈಲಲ್ಲಿ ಬೇಕಾದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಳ್ಬೋದು. ಆ್ಯಂಡ್ ಆ ಸ್ಟೈಲನ್ನು ನಾನು ನನ್ನ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಸಲ್ಲಿ ಬರುವಂಥ ವೀಡಿಯೋಲ್ಲಿ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ರೆಡಿ. ಈ ಥರ ರೆಡಿ ಮಾಡಿಕೊಂಡ್ರೆ ಯಾವ ಸ್ಟೈಲಲ್ಲಿ ಬೇಕಾದರೂ ಲಕ್ಷ್ಮಿಗೆ ಸೀರೆನ ಉಡಿಸ್ಬೋದು. ಆ ಸ್ಟೈಲನ್ನು ಕೂಡ ನಾನು ಮುಂದೆ ಬರೋ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.